ನಮಸ್ಕಾರ. ಇವತ್ತಿನ ಸಮಾಚಾರ GS2 UPSCಗೆ ಸಂಬಂಧಪಟ್ಟದ್ದು ಪೇಪರ್ ಡಿಕೋಡಿಂಗ್ ಡಿಸ್ಕಷನ್ ಆ್ಯಂಡ್ ಡೆಲಿಬರೇಷನ್. My dear students, please keep it in your mind. If you want to clear the exam, you should go with their priority areas, not your priority areas. ಸೊ ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈ ಕ್ವಶನ್ನು 2026 ಅಂದರೆ ಈ ವರ್ಷದ ಮೇನ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದರಲ್ಲಿ HYT ಯಾವುದು ಅಂತ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊತ ಹೋಗಿ. ಮತ್ತು ನಮ್ಮ HYT ಪುಸ್ತಕದಲ್ಲಿ ಹೇಗೆ ಕೊಟ್ಟಿದೆ ಅನ್ನೋದನ್ನು ಹೇಳ್ತೀನಿ. ಸೊ ಫಸ್ಟಿಗೆ ಏನು ಮಾಡಬೇಕು, ಎಷ್ಟು ಸಬ್ ಕ್ವಶನ್ಸು ಎಷ್ಟು ಮಾರ್ಕ್ಸಿಗೆ ಅಂತ ಗೊತ್ತಿರಬೇಕು. ರಾಜೌಲಿ, ನೀನು ಇಲ್ಲಿ 10 ಮಾರ್ಕ್ಸ್ ಬರಿಬೇಕಪ್ಪ, 100 ಮಾರ್ಕ್ಸಿಗಲ್ಲ. ಓಕೆ, 100 ಮಾರ್ಕ್ಸಿಗಲ್ಲ. ಯಾವುದೋ ಒಂದು ಪ್ರಶ್ನೆಯನ್ನು ನೋಡೋದ್ಲೆ ತುಂಬ ಉದ್ವೇಗಕ್ಕೆ ಒಳಗಾಗಿ ತುಂಬ ಬರ್ಕಂತ ಹೋದರೆ ದೆನ್ ಯು ಆರ್ ಇನ್ ಎ ರಾಂಗ್ ಡೈರೆಕ್ಷನ್. Examine whether the constitutional office of the Lok Sabha Speaker has become vulnerable to the partisan politics under the current anti-defection regime. So, one question. And what? Examine, ಪರೀಕ್ಷಿಸಿ ಅಂದರೆ ಪಾಸಿಟಿವ್ and negative. Positives and negatives. ಇದು ಒಂದು ಕ್ವಶನ್, ಅಂದರೆ ಇದು 5 ಮಾರ್ಕ್ಸ್. What institutional changes are required to ensure the neutrality of the Lok Sabha Speaker in managing a polarized house? ಇದು ಎರಡನೇ ಕ್ವಶನ್. ಸರ್, keep it in your mind, Speaker is always HYT. Speaker is always HYT. ಒಂದು ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ. ಇದು UPSCಯಲ್ಲಿ 4 ಬಾರಿ ಬಂದಿದೆ. ಯಾವುದು ಇದು 1985 52ನೇ ತಿದ್ದುಪಡಿ 10ನೇ ಅನುಸೂಚಿ 10th ಶೆಡ್ಯೂಲ್. ಸರ್, ಏನಕ್ಕೆ ಬಂತಿದು? ಏನಕ್ಕೆ ಬಂತಂದರೆ ಇದು HYT, ಅದಕ್ಕೆ ಬಂದಿದೆ ಅಷ್ಟೇ. ನ್ಯೂಸಲ್ಲಿ ಇದೆಯಾ? ಇರ್ಬೋದು, ಗೊತ್ತಿಲ್ಲ ನನಗೆ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದೋಸ್ ಥಿಂಗ್ಸ್. ಯು ಗಾಟ್ ಇಟ್? ಸೊ ಈ ನಿಟ್ಟಿನಲ್ಲಿ ನಾನು ನನ್ನ HYT ಪುಸ್ತಕದಲ್ಲಿ ಹೇಳಿದ್ದೇನೆ. ಓಕೆ, ಈಗ ಇದು ನನ್ನ ಯೂಟ್ಯೂಬಲ್ಲಿ ಶಾಪ್ ಅಂತ ಒಂದು ಆಪ್ಷನ್ ಇದೆ. ಯೂಟ್ಯೂಬಲ್ಲಿ ಹೋಗಿ, ಯೂಟ್ಯೂಬಲ್ಲಿ ಶಾಪ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಪುಸ್ತಕ ಬರುತ್ತೆ. ಮತ್ತು ನೀವು ಕಾಮೆಂಟ್ ಸೆಕ್ಷನಲ್ಲಿ ಬಂದು, ಸರ್ ನೀವು ದುಡ್ಡು ಮಾಡೋಕ್ಕೆ ಮಾಡ್ತೀರಿ, ನಾನು ಹೇಳ್ತಾನೇ ಇಲ್ಲ ಇದನ್ನು. ಇಫ್ ಯು ನೀಡ್ ದೆನ್ ಓನ್ಲಿ ಯು ಟೇಕ್. ಅವಶ್ಯಕತೆ ಇದ್ರೆ ಮಾತ್ರ ತಗೋ, ಇಲ್ಲಾಂದ್ರೆ ತಗೊಳ್ಳೇಬೇಡ. ಈಗ ಯಾವ್ದು ಬುಕ್ ಇದೆಯಾ, ದಟ್ ಈಸ್ ಫೈನ್, ದಟ್ಸ್ ಫೈನ್. ಓಕೆ, ಸಿ ಪ್ರಮೋಷನ್ ಮಾಡ್ತೀರಾ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತೀನಿ, ನೀವು ಪ್ರಮೋಷನ್ ಅಂತ ಅನ್ಕೊತೀರಾ. ಓಕೆ, ಅದು ತುಂಬ ಬೇಜಾರಾಗೋ ಸಂಗತಿ. ನಾನು ಹೇಳ್ತಾ ಇದ್ದೀನಿ, ಇದು ಇನ್ಫಾರ್ಮೇಷನ್, ಇಟ್ ಈಸ್ ಅಪ್ ಟು ಯು ಟು ಟೇಕ್. ಸರ್, ನೀವು ಪ್ರಮೋಷನ್ ಮಾಡ್ತೀರಾ? ನೋ, ನನ್ನ ಬುಕ್ಕನ್ನೇ ನಾನು ತಗೊಳ್ಳಿ ಅಂತ ನಾನು ಹೇಳಲ್ಲ. ಇನ್ನು ಬೇರೆ ಪುಸ್ತಕನ ಹೇಗಪ್ಪ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಓಕೆ, ಸೊ ಈಗ ನನಗೊಂದು ಐಡಿಯಾ ಬಂತು. ಏನು ಪ್ರಮೋಷನ್ ಮಾಡೋಕ್ಕೆ, ಅಂದರೆ ಯಾವುದು ನಂದು ಬುಕ್ ಪ್ರಮೋಷನ್ ಮಾಡಿ ಅಂತ ಬರ್ತಲ್ಲ, ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಇದು ಪ್ರಮೋಷನ್ ಅಲ್ಲ, ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಹುಡುಗರಿಗೆ ತಗೊಳ್ಳಿ ಅಂತ ನಾನು ಹೇಳಲ್ಲ. ಏನಕ್ಕೆ ಅಂತಂದರೆ, ಚೆನ್ನಾಗಿದ್ದರೆ ಅದೇ ಪ್ರಮೋಟ್ ಆಗುತ್ತೆ. ಓಕೆ, ಚೆನ್ನಾಗಿದ್ದರೆ ಅದು ಪ್ರಮೋಟ್ ಆಗುತ್ತೆ. ಇದು ತಗೊಂಡ್ರೆ ಪರೀಕ್ಷೆ ಕ್ಲಿಯರ್ ಆಗುತ್ತೆ ಅನ್ನುವ ಮಾತು ಯಾವ ಪುಸ್ತಕಕ್ಕೂ ಹೇಳಲ್ಲ, ಇನ್ಕ್ಲೂಡಿಂಗ್ ಮೈನ್. ಓಕೆ, ಸೊ ಈಗ ನೆಕ್ಸ್ಟ್ ಯಾರಾದರೂ ನನ್ನದು ಬುಕ್ ಪ್ರಮೋಷನ್ ಮಾಡೋಕ್ಕೆ ಬನ್ನಿ ಅಂತಲ್ಲ, ಬುಕ್ಸ್ ಕೊಟ್ಟೋಗಿರ್ತಾರೆ. ಸೊ ಐ ವಾಂಟ್ ಟು ಗಿವ್ ದೋಸ್ ಬುಕ್ಸ್ ಟು ಅವರ್ ಆಸ್ಪಿರೆಂಟ್ಸ್. ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಈಗ ನನ್ನ ಹತ್ರ ಒಂದು ಸುಮಾರು ಬುಕ್ಸ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಐಡಿಯಾ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಸೊ ನಾವು
ಸ್ಪರ್ಧಾರ್ಥಿಗಳಿಗೋಸ್ಕರ ಬಂದ ಪುಸ್ತಕಗಳನ್ನು ಸ್ಪರ್ಧಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ. ಕೆರೆ ನೀರನ್ನ ಕೆರೆಗೆ ಚೆಲ್ಲಬೇಕಾಗುತ್ತೆ. ಓಕೆ, ನಾನು ಇಟ್ಕೊಂಡು ಏನು ಮಾಡ್ಬೇಕು ಅದನ್ನು? ಓಕೆ, ಸೊ ಈ ನಿಟ್ಟಿನಲ್ಲಿ ಯಾರಿಗೆ ಕೊಡ್ಬೋದು, ಹೇಗೆ ಕೊಡ್ಬೋದು, ದಟ್ ಶುಡ್ ಬಿ ಯೂಸ್ ಆಗಬೇಕದು. ಓಕೆ, ನನಗೆ ಪುಸ್ತಕ ಕೊಡಬೇಕಾದ್ರೆ ಒಂದು ಮಾನದಂಡ ಯಾವಾಗಲೂ ಏನು ಗೊತ್ತಾ? ಬಡತನ ಅಲ್ಲ, ಶ್ರೀಮಂತಿಕೆ ಅಲ್ಲ, ನನಗೆ ಆಸಕ್ತಿ ಇದ್ದರೆ ಅವನು ಬಡವನು ಶ್ರೀಮಂತನ ನೋಡಲ್ಲ. ಭಾಳಷ್ಟು ಜನಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಡತನ ನನಗೆ ಒಂದು ಅಡ್ಡಗಾಲ ಅಂತ ಭಾವಿಸ್ತಾರೆ. ಬಡತನ ಅಡ್ಡಗಾಲಲ್ಲ, ಆಸಕ್ತಿ ಅಡ್ಡಗಾಲ ಆಗಿರಿದ್ರೆ ತುಂಬ ಡೇಂಜರ್, ಅವ್ರನ್ನ ಉದ್ಧಾರ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಇದು ಆಯಿತು ಸ್ಪೀಕರ್. ನೋಡಿ ಇಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ. ಕರೆಂಟ್ ಅಫೇರ್ಸಲ್ಲಿ ಇದು ಬಹಳ ಬಾರಿ ಕಂಡು ಬರುತ್ತದೆ, ಹೇಳಿದ್ದೀನಿ ನಾನು. ಆದ್ದರಿಂದ ಇದನ್ನು ಹೆಚ್ಚು ಆಳವಾಗಿ ಮತ್ತು ವಿಶ್ಲೇಷಣಾತ್ಮಕವಾಗಿ ಓದಿಕೊಳ್ಳಿ. ಕ್ವಶನ್ ಪೇಪರ್ ಔಟ್ ಆಗಿದೆಯಾ ಇಲ್ಲೋ? ನನ್ನ ಇಡೀ 460 ಪೇಜಸ್ ಪುಸ್ತಕದಲ್ಲಿ ಎಲ್ಲ ಟಾಪಿಕ್ಗೂ ಈ ಥರ ಕೊಡಲ್ಲ ನಾನು ಯಾವಾಗಲೂ. ಅರ್ಥ ಆಯ್ತಲ್ವಾ? ಎಲ್ಲ ಟಾಪಿಕ್ಗೂ ಈ ಥರ ಕೊಡಲ್ಲ ನಾನು. ಸೊ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ, ಕೆಲವೊಂದು ಟಾಪಿಕ್ಗಳನ್ನು ಪದೇ ಪದೇ ಕೇಳ್ತಾನೆ. ಈಗ ಮುಂದೆ KS ಇರ್ಬೋದು ಅಥವಾ ಸ್ಟೇಟ್ ಅಕೌಂಟೆಂಟ್ ಆಡಿಟ್ ಡಿಪಾರ್ಟ್ಮೆಂಟ್ ಗ್ರೂಪ್ ಎ ಆಫೀಸರ್ ಇರ್ಬೋದು, ಇವನ್ನೇ ಕೇಳೋದು, ಇವನ್ನ ಬಿಟ್ಟು ಬೇರೆ ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಈಗ ಪ್ರಶ್ನೆಯನ್ನು ಉತ್ತರ ಹುಡ್ಕೋಣ. ಸೊ ಉತ್ತರ, ಓಕೆ ನೋಡಿ, examine whether the constitutional office of the Lok Sabha speaker has become vulnerable to the partisan politics under current anti-defection regime. Yes, ಇದು ಪಕ್ಷಪಾತ ನಿರ್ಧಾರವನ್ನು ಕೈಗೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ. ಆಯಾರಾಮ್ ಗಾಯಾರಾಮ್ ಪೊಲಿಟಿಕ್ಸ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬಂದಂತಹ ಪಕ್ಷಾಂತರ ನಿಷೇಧ ಕಾಯ್ದೆ ಏನು ಮಾಡ್ತಾ ಇದೆ ಅಂತಂದರೆ, ಸ್ಪೀಕರ್ ಅವರು ಸರ್ಕಾರದ ಪರವಾಗಿ ನಿರ್ಧಾರವನ್ನು ಕೈಗೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಕಿಹೋಟೋ ಹೊಲ್ಲೋಹನ್ ಕೇಸ್, ಕಿಹೋಟೋ ಹೊಲ್ಲೋಹನ್ ಪ್ರಕರಣ ಹೇಳ್ತಾ ಇದೆ, ಇವರು ಸ್ಪೀಕರ್ ಅವರ ತೆಗೆದುಕೊಂಡಂಥ ನಿರ್ಧಾರ ಪಕ್ಷಪಾತವಾಗಿದ್ದರೆ ಅದನ್ನು ನ್ಯಾಯಾಂಗದ ಪರಿಶೀಲನೆಗೆ ಒಳಪಡಿಸಬಹುದು. ನ್ಯಾಯಾಂಗದ ವಿಮರ್ಶೆ. ಸರ್, ನೀವು ಈ ಕೇಸ್ ಹಾಕಿಲ್ಲ ಅಂತಂದರೆ ನಿಮ್ಮ ಉತ್ತರ ಜೊಳ್ಳು, ನಿಮ್ಮ ಉತ್ತರಕ್ಕೆ ಮೌಲ್ಯ ಇಲ್ಲ, ನಿಮ್ಮ ಉತ್ತರಕ್ಕೆ ಗಟ್ಟಿತನ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯು ಗಾಟ್ ಇಟ್. ಸೊ ಈ ಥರ ಮಾಡಬಾರ್ದಪ್ಪ ರಾಜವಲಿ. ಇಂಥ ಕೇಸ್ಗಳನ್ನು ಹಾಕಿದ್ರೆ ಮಾತ್ರ ನಿಮ್ಮ ಮಾರ್ಕ್ಸು. ಸರ್, ನನಗೆ ಹೆಂಗೆ ಗೊತ್ತಾಗುತ್ತೆ ಇದು ಈ ಕೇಸ್ನ ಓದ್ಕೋಬೇಕಂತ? ಗೋ ಥ್ರೂ ದಿಸ್ ಪಿ ಯು ಕ್ಯೂಸ್ ನೋಡ್ಕೋ. ಇನ್ಯಾರು ನೋಡ್ತೀಯಾ? ಯಾರು ನೋಡ್ಬೇಡ. ನೋಬಡಿ ಈಸ್ ಪರ್ಫೆಕ್ಟ್, ಅಂಡ್ ಓನ್ಲಿ PYQs ಈಸ್ ಎ ಪರ್ಫೆಕ್ಟ್. ಸ್ವಲ್ಪ ಅದಕ್ಕೆ ತಮ್ಮನಂತೆ ಬರ್ತಕ್ಕಂಥದ್ದು HYT. ಅದು ನಾನು ಕಂಡುಹಿಡಿದೀನಿ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಫ್ಯಾಕ್ಟ್. ನಾನು HYT ಅಂತ ಇದು ಗೊತ್ತಿದ್ದಕ್ಕೆ ತಾನೇ ಪುಸ್ತಕದಲ್ಲಿ ಬರೆದಿದ್ದು. ಸೊ ಈಗ ಈ ಒಂದು ಸ್ಟೇಟ್ ಅಕೌಂಟೆಂಟ್ ಆಡಿಟ್ ಡಿಪಾರ್ಟ್ಮೆಂಟ್ನವ್ರಿಗೆ GS ಇದೆಯಲ್ಲ, ಅವ್ರಿಗೋಸ್ಕರ ಒಂದು HYT ಬ್ಯಾಚ್ ಸಪ್ರೇಟಾಗಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9620131843. ನೀವೆಲ್ಲಾದರೂ ಯಾರಿಗಾದ್ರೂ ನಿಮಗೆ ಗೈಡ್ ಇದ್ದರೆ ದಯವಿಟ್ಟು ತೊಗೋಬೇಡಿ. ನಿಮ್ಗೆ ಯಾರಾದರೂ ಗೈಡ್ ಇದ್ದರೆ ಅಥವಾ HYT ಸೇಳ್ಕೊಡಿದ್ರೆ ಎರಡೆರಡು ಕಡೆ ದುಡ್ಡು ವೇಸ್ಟ್ ಮಾಡಬೇಡಿ. ಓಕೆ, ಸೊ ಈ ಕೋರ್ಸನ್ನು ತಗೊಳ್ಬೇಕಾದ್ರೆ 2 ಮಾನದಂಡಗಳು. ಒಂದು ವರ್ಷ ಓದಿರಬೇಕು, ಇಲ್ಲ ಎರಡನೇ ಮಾನದಂಡ ಏನಪ್ಪ ಅಂದರೆ ನಾನು ಹೇಳ್ದನ್ನು ಅರ್ಥ ಮಾಡ್ಕೊಳ್ಳುವ, ಡೈಜೆಸ್ಟ್ ಮಾಡ್ಕೊಳ್ಳುವ ಕೆಪಾಸಿಟಿ ನಿಮಗಿರಬೇಕು. ಇವೆರಡೂ ಇಲ್ಲ ಅಂತಂದರೆ ದಯವಿಟ್ಟು ಸೇರಬೇಡಿ. ದುಡ್ಡು ವೇಸ್ಟ್ ಆಗುತ್ತಪ್ಪ ರಜಾ, ದುಡ್ಡು ವೇಸ್ಟ್ ಆಗುತ್ತೆ. ಓಕೆ, ಸೊ ದಿಸ್ HYT ಕ್ಲಾಸ್ ಈಸ್ ನಥಿಂಗ್ ಬಟ್ ಓಕೆ ವಾಟ್ ಟು ರೀಡ್, ವಾಟ್ ನಾಟ್. ಸೊ ಅಷ್ಟು ಹೇಳಿದರೆ ನೀವು ಓದ್ಕೊಂಡು ಹೋಗ್ತಾರೆ. ಈಗ ನೋಡಿ, ಸ್ಪೀಕರ್ ಬಗ್ಗೆ ಹೇಳಿದರೆ ಮುಗಿದೋಯ್ತು. ಸೊ ತದನಂತರದಲ್ಲಿ ಎಸ್, ಇವರು ನಿರ್ಧಾರ ಕೈಗೊಳ್ಳಬೇಕಾದ್ರೆ ಕಾಲಮಿತಿ ಇಲ್ಲ. ಯು ಗಿವ್ ಅನ್ ಎಕ್ಸಾಂಪಲ್. ರಮೇಶ್ ಕುಮಾರ್ ಕೇಸ್. ಸೊ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಕೆಲವು ಶಾಸಕರು ಬಾಂಬೆಗೆ ಹೋಗಿ ಅವ್ರನ್ನ ಬಾಂಬೆ ಬಾಯ್ಸ್ ಅಂತಿದ್ರಲ್ವ, ಆ ಬಾಂಬೆ ಬಾಯ್ಸ್ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಆ್ಯಂಟಿ ಡಿಫೆಕ್ಷನ್ ಅಲ್ಲಿ ಅವ್ರನ್ನ ಅನರ್ಹತೆ ಡಿಸ್ಕ್ವಾಲಿಫೈ ಮಾಡಿದ್ರು.
ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ನಿಮಗೆ, ಅವರು ಮುಂದಿನ ವಿಧಾನಸಭಾ ಅವಧಿ ಮುಗಿಯುವವರೆಗೂ ಸಹ ಚುನಾವಣೆಯನ್ನು ಎದುರಿಸಲು ಅವರಿಗೆ ಅವಕಾಶ ಇಲ್ಲ ಅಂತೇಳಿ ರಮೇಶ್ ಕುಮಾರ್ ಅವರ ನಿರ್ಧಾರವನ್ನು ಸೀದಾ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಮೇಶ್ ಕುಮಾರ್ ಅವರೇ, ಸ್ಪೀಕರ್ ಅವರೇ, ಹೂ ಹ್ಯಾಸ್ ಗಿವನ್ ಎ ಪವರ್ ಟು ಡೂ ದಿಸ್ ಟೈಪ್ ಆಫ್ ಆರ್ಡರ್? ನೀವು ಆ ಶಾಸಕರನ್ನ ಅನರ್ಹ ಮಾಡಬಹುದು, ಆದರೆ ಚುನಾವಣೆಗೆ ನಿಲ್ಲದಂತೆ ಮಾಡುವ ಅಧಿಕಾರ ನಿಮಗಿಲ್ಲ. ಯಾಕೆ ಮಾಡಿದ್ರು ಅವರು? ಎಸ್, he was a part of ruling government. Ruling government want to dictate its terms through the speaker. So that is a partisan. ನೆಕ್ಸ್ಟ್ ಹೇಳ್ತಾರೆ, ಪಕ್ಷಗಳು ಒಡೆದು ಹೋಗ್ತಾ ಇದ್ದಾವೆ. ಪಕ್ಷಗಳು ಒಡೆದು ಯಾವ ಪಕ್ಷಕ್ಕೆ ಅಧಿಕೃತ ಸ್ಥಾನ? ಅಫ್ಕೋರ್ಸ್ ಎಲೆಕ್ಷನ್ ಕಮಿಷನ್ ಕೊಡುತ್ತೆ ಹೊರಗಡೆ, ಸದನದ ಒಳಗಡೆ ಯಾರು ಕೊಡಬೇಕು? ಸೊ ಸ್ಪೀಕರ್ ಅವರ ಪಕ್ಷಪಾತ ನಡೆಗಳು ಏನಾಗಿದೆ ಅಂತಂದರೆ, ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯ ಆಶಯವನ್ನೇ ಉಲ್ಟಾ ಪಲ್ಟಾ ಮಾಡ್ತಾ ಇದೆ. ವಾಟ್ ಇನ್ಸ್ಟಿಟ್ಯೂಷನಲ್ ಚೇಂಜಸ್ ಆರ್ ರಿಕ್ವೈರ್ಡ್? ಸಾಂಸ್ಥಿಕ ಬದಲಾವಣೆಗಳು ಏನು ಮಾಡಬೇಕು? ಸೊ ಈ ನಿಟ್ಟಿನಲ್ಲಿ ನಮಗೆ UK ಸ್ಪೀಕರ್ ಅವ್ರನ್ನ ರೋಲ್ ಮಾಡಲ್ ತಗೋಬೇಕು. ಸರ್ ಇದು ಹೆಂಗೆ ಗೊತ್ತಾಯ್ತು ಸರ್ ನಿಮ್ಗೆ UK ಸ್ಪೀಕರ್ ಹೆಂಗೆ ಓದಿದ್ರಿ ಸರ್ ನೀವು ಅಂತ ಕೇಳಿದರೆ, ನಾನು PYQs ನೋಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ, UK ಸ್ಪೀಕರ್ ಒನ್ಸ್ ಈಸ್ ಸೆಲೆಕ್ಟೆಡ್ ಆಸ್ ಸ್ಪೀಕರ್, ನೆಕ್ಸ್ಟ್ ಟೈಮ್ ಅವ್ರು ಎಲೆಕ್ಷನ್ ಕಂಡಕ್ಟ್ ಮಾಡೋದು, ನೆಕ್ಸ್ಟ್ ರಾಜ್ಯಸಭೆಗೆ, ಅಲ್ಲಿನ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ, ಅವಿರೋಧ ಆಯ್ಕೆ ಆಗ್ತಾರೆ. ಅಂದರೆ ಅವರಿಗೆ ಪಕ್ಷದ ಮೇಲೆ ಪಕ್ಷ ಅವ್ರನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ತದನಂತರದಲ್ಲಿ ಅಲ್ಲಿನ ಸ್ಪೀಕರ್ ಅವರು ಕಡ್ಡಾಯವಾಗಿ ಅವರ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ನೀಡಬೇಕು. ಅಂದರೆ ಸ್ಪೀಕರ್ ಅವರಿಗೆ ಕ್ಲಾರಿಟಿ ಸಿಗ್ಬಿಡ್ತು, ಏನಿದು, ನಾನು ನೆಕ್ಸ್ಟ್ ಎಲೆಕ್ಷನ್ ಇಲ್ಲಲ್ಲ, ನಾನು ಒಂದು ಪಕ್ಷಕ್ಕೆ ಸಂಬಂಧಪಟ್ಟವಲ್ಲ, ಐ ವಿಲ್ ಟೇಕ್ ಡಿಸಿಷನ್ಸ್ ಇನ್ ಫೇವರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇನ್ ಫೇವರ್ ಆಫ್ ದಿ ಪಾರ್ಲಿಮೆಂಟರಿ ಸ್ಪಿರಿಟ್. ಸೊ ವಿ ಶುಡ್ ಟೇಕ್ ದಿ ಸ್ಪಿರಿಟ್ ಆ್ಯಂಡ್ ಮೆಥಡಾಲಜಿ ಆಫ್ ದಿ UK ಸ್ಪೀಕರ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಹೇಳುತ್ತೆ, ಸೆಕೆಂಡ್ ಇಯರ್ಸ್ ಹೇಳ್ತಾ ಇದೆ ಏನಂತಂದರೆ, ಆ್ಯಂಟಿ ಡಿಫೆಕ್ಷನ್ ಅಲ್ಲಿ ಡಿಸ್ಕ್ವಾಲಿಫೈ ಮಾಡ್ತಕ್ಕಂಥ ಪವರ್ ಶುಡ್ ಗೋ ವಿತ್ ದಿ ಗವರ್ನರ್ ಆ್ಯಂಡ್ ಗವರ್ನರ್ ಶುಡ್ ಆ್ಯಕ್ಟ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ವಿಚ್ ಈಸ್ ಎ ಬೈಂಡಿಂಗ್ ಇನ್ ನೇಚರ್. ಅಂದರೆ ಚುನಾವಣಾ ಆಯೋಗ ಆ ಒಂದು ಶಾಸಕರ ಒಂದು ಅನರ್ಹತೆ ಬಗ್ಗೆ ವರದಿಯನ್ನು ಕೊಡಬೇಕು. ಆ ವರದಿ ರಾಜ್ಯಪಾಲರು ಕಡ್ಡಾಯವಾಗಿ ಅನುಷ್ಠಾನಕ್ಕೆ ತರಬೇಕು. ಇನ್ಸ್ಟಿಟ್ಯೂಷನ್ ಚೇಂಜಸ್ ಇಷ್ಟೇ ಮಾಡೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ರೀ? ವಾಟ್ ವಿ ಕ್ಯಾನ್ ಡೂ? ಸೊ ಎವ್ರಿ ಸ್ಪೀಕರ್ ಅಂಡ್ ಎವ್ರಿ ಪೊಲಿಟಿಕಲ್ ಪಾರ್ಟೀಸ್ should work beyond their politics and their political party ideology. ಓಕೆ, ಸದನದ ಒಳಗಡೆ ಸ್ಪೀಕರ್ ಅವರು ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯವನ್ನು ಬದಿಗಿತ್ತಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ಪ್ರಜಾಪ್ರಭುತ್ವದ ಸಂವಿಧಾನಗಳನ್ನು ಎತ್ತಿ ಹಿಡಬೇಕು. ಇದಾದ ನಂತರದಲ್ಲಿ ಓಕೆ, ನಮಗೆ ಮೋಸ್ಟ್ ಇಂಪಾರ್ಟೆಂಟು ಸ್ಪೀಕರ್ ಅವರ ನಿರ್ಧಾರಗಳನ್ನು ನಿರ್ದಿಷ್ಟ ಕಾಲಮಿತಿಯೊಳಗೆ ತೆಗೆದುಕೊಳ್ಬೇಕು. ಯಾವುದೋ ಒಂದು ಆಡಳಿತ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಡಿಲೇ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಪೀಕರ್. KC ಬರ್ತಾರ 100% ಬರ್ತವೆ. ಓಕೆ, ಸೊ ಇದು ಸ್ಪೀಕರ್ ಅವ್ರಿಗೆ ತೆಗೆದುಕೊಂಡಂತಹ ಒಂದು ವಿಚಾರದ ಬಗ್ಗೆ ಮಾಹಿತಿ. ಈಗ ನಮ್ಮ ಒಂದು ಆಗಸ್ಟ್ ತಿಂಗಳ, ಅಂದರೆ ಈ ಆಗಸ್ಟ್ ತಿಂಗಳ ಸೆಪ್ಟೆಂಬರ್ ಮ್ಯಾಗ್ಝಿನ್ನು ರೆಡಿ ಆಗ್ತಾ ಇದೆ. ಒಂದಿಷ್ಟು ತುಣುಕುಗಳನ್ನು ನೋಡ್ಕೊಂಡು ಬರೋಣ. ಇದು ಸೆಪ್ಟೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್. ಲಡಾಖ್ನಲ್ಲಿ ಹೈಕೋರ್ಟ್ ಪೀಠ ರೂಲ್ಸ್ ನಂಬರ್ 1 ಬರೆದಿಟ್ಕೊಳ್ಳಿ. 1 ತಿಂಗಳಿಂದ 1 ಕ್ವಶನ್ಸು. ನೋಡಿ, ಕರೆಂಟ್ ಅಫೇರ್ಸ್ ಓದು ಅಪ್ರೋಚನ್ನು ಹೇಳ್ತೀನಿ. ಈಗಾಗಲೇ ನಾವು 1 ಇಯರ್ ಕರೆಂಟ್ ಅಫೇರ್ಸನ್ನು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ 2 ವರ್ಷದ್ದಿದೆ ಕರೆಂಟ್ ಅಫೇರ್ಸು. ಬಟ್ ಐ ಡೋಂಟ್ ರೆಕಮೆಂಡ್ ಯು ಟು ಸಿ ಆಲ್ ದೋಸ್ ವಿಡಿಯೋಸ್. ಆ್ಯಂಡ್ ಟೆಲಿಗ್ರಾಮಲ್ಲೂ, ನಮ್ಮ ಟೆಲಿಗ್ರಾಮಲ್ಲಿದೆ, ಆ್ಯಪಲ್ಲೂ ಸಹ ಇದೆ. 2 ವರ್ಷದ ವಿಡಿಯೋ ನನ್ನ ಬಳಿ ಇದ್ದಾವೆ.
ಬಟ್ ಐ ಡೋಂಟ್ ರೆಕಮೆಂಡ್ ಯು ಟು ಸಿ ದೋಸ್ ವೀಡಿಯೋಸ್. ನನಗೆ ಹೇಳ್ಬೋದು ಇದೇ ವೀಡಿಯೋ ನೋಡ್ಕೊಳ್ಳಿ, ಬೇಡ, ನನಗೆ ನೀವು ಆಫೀಸರ್ ಆಗಬೇಕಷ್ಟೆ. ಓಕೆ, ಸೊ ನೋಡಿ, ಇದು ಅಪ್ರೋಚ್ ಬರೆದಿಟ್ಕೊಳ್ಳಿ. 3+6 ರೂಲ್ಸ್. ಏನಿದು? ಎಕ್ಸಾಮ್ ನಡೆಯುವ 3 ತಿಂಗಳು ತುಂಬ ಫೋಕಸ್, ಹೆವಿ ಫೋಕಸ್. ಅದರಿಂದ 3 ತಿಂಗಳು ಅಂದರೆ ಡಿಸೆಂಬರ್ಲಿ ಎಕ್ಸಾಮ್ ನಡೀತದೆ ಅಂದರೆ ಡಿಸೆಂಬರ್, ನವಂಬರ್, ಅಕ್ಟೋಬರ್. ಅದರಿಂದ ಹಿಂದಿನ 3 ತಿಂಗಳು ಮೋರ್ ದ್ಯಾನ್ ಅವರೇಜ್ ಫೋಕಸ್. ಇದು ಹೈ ಇಂಟೆನ್ಸಿಟಿ, ಇದು ಮೋರ್ ದ್ಯಾನ್ ಅವರೇಜ್. ಇನ್ನು ನೆಕ್ಸ್ಟ್ 6 ತಿಂಗಳು ಅವರೇಜ್. ಇದು ಏನಪ್ಪ ಅಂತಂದರೆ 1 ವರ್ಷ. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು ಏನಂತಂದರೆ, 1 ವರ್ಷಕ್ಕೆ ನಾವು 1 ವರ್ಷದ ಮ್ಯಾಕ್ಸಿಮಮ್ ಫುಲ್ ಇಂಟೆನ್ಸಿಟಿ ಓದ್ತೀನಿ, 1.5 ವರ್ಷ ಓದ್ತೀನಿ ಅಂತಂದರೆ ತಪ್ಪಾಗುತ್ತೆ. ಬೇಡ, ನೋ, ನಾಟ್ ರಿಕ್ವೈರ್ಡ್. ಓಕೆ, ಸೊ ನನ್ನ ಪ್ರಕಾರ 1 ತಿಂಗಳಿಗೆ ಕ್ವಶನ್ಸ್ ಎಷ್ಟು ಬರ್ತವೆ? ಮಿನಿಮಮ್ 1, ಮ್ಯಾಕ್ಸಿಮಮ್ 2. ಓಕೆ, ಅಂದರೆ ಮಿನಿಮಮ್ 12 ಕ್ವಶನ್, ಒಂದು 15 ಆಗ್ಬೋದಪ್ಪ, ಅಥವಾ 20 ಆಗ್ಬೋದು. ನೀವೇನ್ರಿ ಕರೆಂಟ್ ಅಫೇರ್ಸ್ ಅಂತೇಳಿ ನ್ಯೂಸ್ ಪೇಪರು, ಯೂಟ್ಯೂಬು, ಮ್ಯಾಗ್ಝಿನ್ಸು, ಪೇಪರ್ ಕಟ್ಟಿಂಗ್ಸು, ಟೆಲಿಗ್ರಾಮ್ ಚಾನಲ್ಸ್ ಬೇಡ. ಲಡಾಖ್ನಲ್ಲಿ ಹೈಕೋರ್ಟ್ ಪೀಠ. ಎಸ್, ದಿಸ್ ಈಸ್ HYT. ದಿಸ್ ಮ್ಯಾಗ್ಝಿನ್ ಈಸ್ ಅವೈಲಬಲ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಓಕೆ, ಸೊ ನಮಗೆ ಈ ವಿಧಿಗಳು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಹೈಕೋರ್ಟ್ ಪೀಠ ಸ್ಥಾಪನೆಯನ್ನು ಯಾರು ಮಾಡ್ತಾರೆ? ಇದು ಎಕ್ಸಾಮ್ಸಿಗೆ ಕೇಳ್ತಾರೆ, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಪ್ರಸ್ತಾವನೆ ಹೇಗೆ ಬರ್ತದೆ? ಪ್ರಪೋಸಲ್ಲು. ಹೂ ಇಸ್ ಗೋಯಿಂಗ್ ಟು ಟೇಕ್ ಅಡ್ಮಿನಿಸ್ಟ್ರೇಷನ್? ವಿಧಿಗಳು. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರಬೇಕು. ಓಕೆ, 231 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಸಾಮಾನ್ಯ ಹೈಕೋರ್ಟ್ ಸ್ಥಾಪಿಸಲು ಸಂಸತ್ತಿಗೆ. ಇಲ್ಲಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದು ರಾಷ್ಟ್ರಪತಿ ಅಂತ ಹೇಳ್ತದೆ. ಓಕೆ, ಸೊ ಏನಿದೆ? ಏಷ್ಯನ್ ಗೇಮ್ಸ್, ಇದು HYT. ಪರೀಕ್ಷೆಯಲ್ಲಿ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚು. ತದನಂತರದಲ್ಲಿ ಏಷ್ಯನ್ ಗೇಮ್ಸ್ ಇಂಪಾರ್ಟೆಂಟು. ಓಕೆ, ಇದಾದ ನಂತರದಲ್ಲಿ PM ಆಶಾ, ಎಸ್, ಇಂಪಾರ್ಟೆಂಟ್. ಸೊ ನನಗೆ ಇದನ್ನೆಲ್ಲ ಹೇಳ್ತಾರೆ. ಈಗ ಕೆಲವೊಂದು ಭಾಳ ಇಂಪಾರ್ಟೆಂಟ್. ಏನಿದು? ನಮಸ್ತೆ ಯೋಜನೆ. ಏನಕ್ಕೆ ನಮಸ್ತೆಪ್ಪ ಹೇಳಿದ್ದೀನಿ ಇಲ್ಲಿ ನೋಡಿ. ದುರ್ಬಲ ವರ್ಗಗಳ ಕಲ್ಯಾಣ ಯೋಜನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಮುಖ್ಯವಾದ ವಿಷಯ. ನಮಸ್ತೆ ಯೋಜನೆ. ಓಕೆ, ತದನಂತರದಲ್ಲಿ ನೋಡಿ, ದಕ್ಷಿಣ ವಲಯದ ಮಂಡಳಿ, ಇದು HYT. ಓಕೆ, ನೆಕ್ಸ್ಟು ನೋಡೋಣ. ಸೊ ನೋಡಿ, ನಾನು ಬಹಳಷ್ಟು ಬರೆದಿರ್ತೀನಿ. ಒನ್ ಲೈನರ್ ನೋಡಿ, ಒನ್ ಲೈನರ್ ಅಂದರೆ ಇಷ್ಟೇ ಕಣ್ರಿ. ನಾನು ಒನ್ ಲೈನರ್ ಕೊಟ್ಟಿದ್ದೀನಿ. ಪ್ರಸಿದ್ಧ ಭಾರತೀಯ ಪರಮಾಣು ವಿಜ್ಞಾನಿ ಮತ್ತು ವಿಜ್ಞಾನ ಸಂವಹನಕಾರ MP ಪರಮೇಶ್ವರನ್ ಅವರು 11 ಆಗಸ್ಟ್ 2026 ಕೇರಳದ ತ್ರಿಶೂರಿನಲ್ಲಿ 91ನೇ ವಯಸ್ಸಿನಲ್ಲಿ ನಿಧನರಾದರು. ಸಾಕು, ಎನಫ್ ನೋಡಿ. ಇದು ಕೂಡ ಬೇಕಿಲ್ಲ ಅವರು ನೋಡಿ. ಇದು ನನ್ನ ಮ್ಯಾಗ್ಝಿನ್, ಆದರೂ ನಾನೇ ಟೀಕೆ ಮಾಡ್ತೀನಿ. ಇದು ಬೇಕಿಲ್ಲ ಅಂದರೆ ಒನ್ ಲೈನರ್ ಅಂದರೆ ಮಾಹಿತಿ ಹೇಗೆ ಕೊಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಅನಿಸಿದ್ದೇನಪ್ಪ ಅಂದರೆ, ಯಾರ್ಯಾರನ್ನೂ ನಾವು ಟೀಕೆ ಮಾಡಬಾರ್ದು, ನಮ್ಮನ್ನು ನಾವು ಟೀಕೆ ಮಾಡ್ಕೊಳ್ಳೋದು ಭಾಳ ಉತ್ತಮವಾದ ಕೆಲಸ. ಇಷ್ಟೇ ಕಣ್ರಿ ಇದು ಮಾಹಿತಿ. ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಹಿರಿಯ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ನಾಯಕರು 20 ಆಗಸ್ಟ್ 2026 ಬಾಂಗ್ಲಾದೇಶದ 23ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದ. ಸಾಕಿಷ್ಟೇ ಒಂದು ಇನ್ಫಾರ್ಮೇಷನ್. ಆತ ಎಷ್ಟು ಮತಗಳಿಂದ ಸೋತಿದ್ದಾನೆ, ಗೆದ್ದಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಭಾರತದ ನೆರೆಯ ದೇಶಗಳು ಮತ್ತು ಅವುಗಳ ರಾಜಕೀಯ ವ್ಯವಸ್ಥೆಗಳು ಪರೀಕ್ಷೆ ದೃಷ್ಟಿಯಿಂದ ಬಹಳ ಮುಖ್ಯ. ಇದು ಅತ್ಯಂತ ಪ್ರಮುಖ HYT ವಿಷಯ ಆಗಿದೆ. ಇದು ಒನ್ ಲೈನರ್ ಸರ್. ಅಂದರೆ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಸ್ ಆಲ್ವೇಸ್ HYT. ಇಂಡಿಯಾ ನೈಬರ್ಸ್ ಆಲ್ವೇಸ್ HYT. ಪ್ರೊಫೆಸರ್ PV ನಂಜರಾಜ್, ಒನ್ ಲೈನರ್. ಆಮೇಲೆ ದೇವರಾಜ್ ಅರಸು ಬಗ್ಗೆ ಕೊಟ್ಕೊಂತ ಹೋಗಿದ್ದೀನಿ.
ಎಸ್, ಇದು ಪರೀಕ್ಷೆಗೆ ಬರುವುದಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ಐ ಕ್ಯಾನ್ ಸೇ ಔಟ್ ರೈಟ್ಲಿ ವಿತ್ 100% ಅಕ್ಯುರೇಸಿ. ಇದು ಎಂದಿಗೂ ಪರೀಕ್ಷೆಗೆ ಬರುವುದಿಲ್ಲ. ಕರ್ನಾಟಕವು ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಗುಟ್ಕಾ ಮತ್ತು ಪಾನ್ ಮಸಾಲದ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟದ ಮೇಲೆ 1 ವರ್ಷ ನಿಷೇಧ ಏರಿದೆ. ಇಂತಹ ನಿಷೇಧಗಳು ಇವೆಲ್ಲ ಡೂಪ್ಲಿಕೇಟ್ ನಿಷೇಧಗಳು. ಇವನ್ನ ಸ್ಟಾಪ್ ಮಾಡಲಾರ್ದಷ್ಟು ದೊಡ್ಡ ಲೆವೆಲ್ಗೆ ಬೆಳೆದೋಗ್ಬಿಟ್ಟಿದೆ. ಇವತ್ತು ನಿಮಗೆ ಗೊತ್ತಿದೆ, ಮಹಾರಾಷ್ಟ್ರದ ಟಫ್ ಆಫೀಸರ್ ಮುಂಡೆಯವರು ಅನೇಕ ಆಹಾರ ಘಟಕಗಳ ಮೇಲೆ ದಾಳಿ ಮಾಡಿ ಕೆಟ್ಟ, ಕೊಳೆತ, ಉನ್ನತ ದರ್ಜೆಯಲ್ಲದ ಆಹಾರಗಳನ್ನು ಸೀಸ್ ಮಾಡಿ ಕಂಪನಿಗಳಲ್ಲಿ ಹಾಕ್ತಾರೆ. ಇವನು ಬರೆದಿಟ್ಕೊಳ್ಳಿ, ಇನ್ನು ಕೆಲವೇ ದಿವಸಗಳಲ್ಲಿ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತವ್ರೆ. ಏನಕ್ಕೆ ಅಂತಂದರೆ ವ್ಯವಸ್ಥೆ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ವ್ಯವಸ್ಥೆ ಬದಲಾವಣೆ ಮಾಡಲಾರದಷ್ಟು ಬದಲಾವಣೆ ಆಗಿಬಿಟ್ಟಿದೆ. ಸೊ ಇದು ಎಂದಿಗೂ ಪರೀಕ್ಷೆಗೆ ಬರುವುದಿಲ್ಲ. ಯು ಗಾಟ್ ಇಟ್? ಇದು ಎಂದಿಗೂ ಪರೀಕ್ಷೆಗೆ ಬರುವುದಿಲ್ಲ. ಸೊ ನೀವು ಇಂಥವನ್ನೆಲ್ಲ ಓದ್ಕೊತ ಹೋದರೆ ಇವನ್ನೆಲ್ಲ ಏನಂತಾರೆ, ನ್ಯೂಸ್ ಅಂತಾರೆ. ನ್ಯೂಸ್ ಇಂಥವನ್ನೆಲ್ಲ ಓದ್ಕೊತ ಹೋದರೆ ನೀವು ನ್ಯೂಸ್ ಆ್ಯಂಕರ್ ಆಗ್ತಿರೋ ಹೊರತು ಅಧಿಕಾರಿಯಾಗಲು ಸಾಧ್ಯವಿಲ್ಲ. ಸೊ ಈ ಮ್ಯಾಗ್ಝಿನು ಆಗಸ್ಟ್ 31 ನಂತರ ಲಭ್ಯವಿರುತ್ತೆ. ಅಂದರೆ ಸೆಪ್ಟೆಂಬರ್ 1ನೇ ತಾರೀಕು ಇಟ್ ಈಸ್ ಅವೈಲಬಲ್ ಇನ್ ಮೈ ಶಾಂತಮಾರ್ಗ ಆ್ಯಪ್. ಶಾಂತಮಾರ್ಗ ಆ್ಯಪ್ ಅರೌಂಡ್ 50 ಪೇಜಸ್ ಇರುತ್ತೆ. 50 ಪೇಜಸ್. ಸೊ ನಾನು ಅನ್ವಾಂಟೆಡ್ ದಿವಸಗಳನ್ನು ಕೊಡಲ್ಲ ಇಲ್ಲಿ. ಆ ದಿನಾಚರಣೆ ಈ ದಿನ ಅನ್ವಾಂಟೆಡ್ ಕೊಡಲ್ಲ. ನನಗೆ ಅದು ಅನ್ವಾಂಟೆಡ್ ಇದೆ, ನಿಮಗೆ ವಾಂಟೆಡ್ ಇದ್ದರೆ ಓದಿ, ಬೇಡನಲ್ಲ. ಬಟ್ ನನಗೆ ಅದು ಅನ್ವಾಂಟೆಡ್ ಇದೆ. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಫ್ರೀಡಮ್ ಟು ರೈಟ್ ದೇರ್ ಓನ್ ಮ್ಯಾಗ್ಝಿನ್ಸ್. ಏನು ಸರ್ ಇಷ್ಟು ಕಡಿಮೆ ಬೇಕಾ? ಹೌದು, ನನ್ನ ಪ್ರಕಾರ ಅದಷ್ಟು ಕಡಿಮೆ ಸಾಕು. ನಿಮ್ಗೆ ಇನ್ನೂ ಜಾಸ್ತಿ ಓದ್ತೇನೆ, ಒಂದು 200 ಪೇಜ್ ಪರ್ ಮಂತ್ ಓದಿ. ಐ ವಿಶ್ ಬೆಸ್ಟ್ ಆಫ್ ಲಕ್. ಸೊ ದಿಸ್ ಈಸ್ ಮೈ ಮೆಥಡಾಲಜಿ. ಓಕೆ. ಆಗುಂಬೆ ಸಿಹಿ ನೀರಿನ ಏಡಿ ಒಂದು ಸಾಲು. ಒಂದು ಸಾಲು ನೋಡಿ, ಏನಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಇದನ್ನು ಗೊತ್ತಾಗಲಿ, ಅಪ್ರೋಚ್ ಗೊತ್ತಾಗಲಿ ಅಂತ ಕೊಟ್ಟಿದ್ದೀನಿ. ಇದನ್ನು ನಿಮ್ಗೆ ಅಪ್ರೋಚ್ ಗೊತ್ತಾಗಲಿ ಅಂತ ಕೊಟ್ಟಿದ್ದೀನಿ. ಸಿಹಿ ನೀರಿನ ಏಡಿ, ಇದು ನಂಬಕ್ಕೆ ಬರೋಕ್ಕಲ್ಲ, ಇದು ನೀವು ಅನ್ಕೋಬೇಕು. ನಾನು ಜುವಾಲಜಿ ಸ್ಟೂಡೆಂಟು. ಬರ್ಟೆಲ ಫೂಸಾ ಕ್ಯುನಿಕೋಲಾರಿಸ್, ಬೇಡಪ್ಪ. ಕರ್ನಾಟಕದ ಆಗುಂಬೆಯಲ್ಲಿ ದಾಖಲಿಸಲಾಗಿದೆ. ಇದು ಪಶ್ಚಿಮ ಘಟ್ಟದ ಸಮೃದ್ಧ ಜಲಚರ ಜೀವವೈವಿಧ್ಯತೆಯನ್ನು ತೋರಿಸುತ್ತದೆ. ಈ ಪ್ರಭೇದವು ಸಿಹಿ ನೀರಿನ ಹೊಳೆಗಳು ಮತ್ತು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಬರೆದಿದ್ದೀನಿ. ಶಾಂತಪ್ಪ ಸರ್ ಅವರ ಪ್ರಕಾರ ಈ ವಿಷಯವು ಪರೀಕ್ಷೆಯಲ್ಲಿ 100% ಕೇಳಲಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರತಿದಿನ, ವಾರ, ತಿಂಗಳು ಹೊಸ ಪ್ರಭೇದಗಳು ಮತ್ತು ಹೊಸ ತಳಿಗಳು ಹುಟ್ಟುಕೊಳ್ತಾ ಇರ್ತವೆ. ಓಕೆ. ಸೊ ಈ ನಿಟ್ಟಿನಲ್ಲಿ ಹೊಸ ಪ್ರಭೇದಗಳು ಸಿಕ್ಕರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. 99% ನೆನಪಿಡಲು ಸಾಧ್ಯವಿಲ್ಲ. 1% ಬಂದರೂ ಸಹ ಆ ಪ್ರಭೇದ ನಿಮಗೆ ಗೊತ್ತಿರುವುದಿಲ್ಲ. ಏನಂತೀರಿ? ಓಕೆ. ಸೊ ಇದು ಆಗಸ್ಟ್ ತಿಂಗಳ, ಅಂದರೆ ಸೆಪ್ಟೆಂಬರ್ ತಿಂಗಳ ಕರೆಂಟ್ ಅಫೇರ್ಸ್. ಓಕೆ. ನನಗೆ ಈಗ ನೇಪಾಳದ ಭೂಕಂಪ, ನೇಪಾಳದ ಪ್ರವಾಹದನ್ನು ಕೊಟ್ಟಿದ್ದೀನಿ. ದಟ್ ಈಸ್ ಆಲ್ಸೋ HYT. ಓಕೆ. ಎಸ್. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಡೂ. ಓಕೆ. ಥಿಂಕ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಎಕ್ಸ್ಪ್ಲನೇಷನ್ ಕ್ಲಾಸ್ ಇಸ್ ಅವೈಲಬಲ್, ಅಂದರೆ ಇಡೀ ಮ್ಯಾಗ್ಝಿನ್ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಅವೈಲಬಲ್ ಇನ್ 1 year ಕರೆಂಟ್ ಅಫೇರ್ಸ್ ಆ್ಯಂಡ್ ಮೈ ಆಫ್ಲೈನ್ ಕ್ಲಾಸಸ್. ಓಕೆ. ಆಫ್ಲೈನ್ ಕ್ಲಾಸಿಗೆ ಬರ್ತಕ್ಕಂಥವ್ರು ಇಮಿಡಿಯೇಟ್ಲಿ ಯಾವ ಎಕ್ಸಾಮ್ನ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಬರಬೇಡಿ. ನಿಮ್ಗೆ ಹೆಲ್ಪ್ ಆಗಲ್ಲ ಅದು ಆಫ್ಲೈನ್ ಕ್ಲಾಸಸ್. ಎಸ್, 6 months ನೀವು ಎಫರ್ಟ್ ಹಾಕಿದರೆ ಮಾತ್ರ ಇದು ವರ್ಕ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ. ಎಸ್. ಸೊ ಮತ್ತೊಂದು ವಿಡಿಯೋನಿಗೆ ಸಿಗೋಣ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.